ಸರ್ ನನ್ನ ಹೆಸರು ಬಾಬು. ನಾನು ಗಾನವಿಗೆ ಚಿಕ್ಕಪ್ಪ ಆಗಬೇಕು. ಸೊ ಅಕ್ಟೋಬರ್ 29ಕ್ಕೆ ಗಾನವಿ ಮತ್ತು ಸೂರಜ್ಗೆ ಮದುವೆ ಮಾಡಿದ್ವಿ. ಅರೇಂಜ್ ಮ್ಯಾರೇಜ್. ಎರಡೂ ಕಡೆ ತಂದೆ ತಾಯಿ ಒಪ್ಕೊಂಡು, ರಿಲೇಟಿವ್ಸ್ ಎಲ್ಲ ಒಪ್ಕೊಂಡು ಮದುವೆ ಮಾಡ್ಕೊಟ್ವಿ. ಅದೇ ರೀತಿ ಅವರು ಪ್ಯಾಲೇಸ್ ಗ್ರೌಂಡ್ ಅಲ್ಲೇ ರಿಸೆಪ್ಷನ್ ಕೇಳಿದ್ರು, ಅದ್ದೂರಿಯಾಗಿ ಮಾಡ್ಕೊಡಿ ಅಂತ. ಅದೇ ರೀತಿ ಅದ್ದೂರಿಯಾಗಿ ಮಾಡ್ಕೊಟ್ವಿ. ಮದುವೆ ಮಾಡಿಕೊಟ್ಟು ಹೋಗಿ ಅವಳು ಅಲ್ಲಿ ಹೋಗಿ ದಿವಸದಿಂದ ಹಿಂಸೆ ಅನುಭವಿಸ್ಕೊಂಡು ಅವಳು ಈ ಮಟ್ಟಕ್ಕೆ ಬಂದಿದ್ದಾಳೆ. ಈಗ ಅವಳು ಇಲ್ಲ ನಮ್ಮ ಮಧ್ಯದಲ್ಲಿ. ಸೊ ನಮಗೆ ಮುಂದೆ ಉಳಿದಿರೋದು ಒಂದೇ ದಾರಿ, ಅವಳು ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಈ ರೀತಿ ಬೇರೆ ಯಾರಿಗೂ ಆಗ್ಬಾರ್ದು. ಇದೊಂದು ಪಾಠ ಏನು ಅಂತ ಹೇಳ್ತೀರಾ ಸರ್. ಈ ಸಾವಿಗೆ ಕಾರಣ ಸೂರಜ್ ಮತ್ತೆ ಅವ್ರ ತಾಯಿನೇ ಕಾರಣ ಸರ್. ಅವ್ರು ಕೊಟ್ಟಿರೋ ಹಿಂಸೆ, ಅವ್ರಿಬ್ರು ಕೊಟ್ಟಿರೋ ಹಿಂಸೆನೆ ನಮ್ಮ ಮಗಳು ಇವತ್ತಿ ಮಾಡ್ಕೊಳ್ಳೋ ಕಾರಣ ಸರ್. ಪೊಲೀಸ್ ಠಾಣೆಗೆ ಏನಾದ್ರು ದೂರು ಕೊಡ್ತಿದ್ದೀರಾ? ಕೊಟ್ಟಿದೀವಿ ಸರ್, ಆಲ್ರೆಡಿ ಕೊಟ್ಟಿದೀವಿ. ಸೊ FIR ಆಗಿದೆ. ನಾವು ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ನಮ್ಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನ್ ಆಗತ್ತೆ. ಏನ್ ಡಿಮ್ಯಾಂಡ್ ಏನಾದ್ರು ಮಾಡಿದ್ರಾ ಸೂರಜ್ ಅವ್ರ ಮನೆಯಿಂದ? ಸರ್ ಡಿಮ್ಯಾಂಡ್ ಮದ್ವೆಗ್ ಮುಂಚೆ ಏನೂ ಮಾಡಿರ್ಲಿಲ್ಲ ಅವ್ರು. ಮದ್ವೆ ಆದ್ಮೇಲೆ ನಾವು ಯಾವತ್ತು ಮಗುನ ಅವ್ರ ಮನೆಗ್ ಕಳ್ಸೋದು ಅವತ್ತಿಂದ ಶುರು ಮಾಡಿದ ನಾವು. ಏನೇನ್ ಡಿಮ್ಯಾಂಡ್? ಕಾರ್ ಬೇಕು ನಮ್ದು. ಅವ್ರ ಮನೇಲಿ ಕಾರ್ ಇದೆ. ಸೊ ಆ ಕಾರ್ ನಮಗ್ ತಗೋಬಾ, ನಿನ್ನ ಹೆಸರಲ್ಲಿ ಏನೇನು ಆಸ್ತಿ ಇಟ್ಟಿದ್ದಾರೆ ಯಾವಾಗ ಕೊಡ್ತಾರೆ ನಮ್ಗೆ, ನಿನ್ನ ಹತ್ರ ಎಷ್ಟು ಒಡವೆ ಮಾಡಿಸಿದಾರೆ, ನಿನ್ಗೆ ನಿಮ್ ತಾಯಿ ಎಷ್ಟು ಒಡವೆ ಮಾಡಿಸ್ಕೊಟ್ಟಿದ್ದಾರೆ, ಅದನ್ನ ನಮ್ಮ ಮನೆಗೆ ಯಾವಾಗ ತಗೋಬರ್ತೀಯ. ಸೊ ಇದೇ ಡಿಮ್ಯಾಂಡ್ ಒಂದು.